ತುಡರುಂ ಎಲ್2 ಎಂಪುರನ್ ಸಿನಿಮಾದಿಂದ ನಿರಾಸೆ ಉಂಟು ಮಾಡಿದ್ದ ಮೋಹನ್ ಲಾಲ್ ತುಡರುಂ ಸಿನಿಮಾದಿಂದ ಒಂದು ಸಾಲಿಡ್ ಬೌನ್ಸ್ ಬ್ಯಾಕ್ ಮಾಡಿದ್ದಾರೆ ಅಂತಾನೆ ಹೇಳಬೇಕು ಗುರುವೆ. ವರ್ಡ್ ಆಫ್ ಮೌತ್ ಸಖತ್ ಪಾಸಿಟಿವ್ ಆಗಿರೋದನ್ನ ಕಂಡು ಥಿಯೇಟರ್ ನಲ್ಲಿ ನೋಡೋದಕ್ಕೆ ಬಯಸ್ತೆ. ಬಿಸಿ ಶೆಡ್ಯೂಲ್ ಹಾಗೂ ಕನ್ನಡದ ಡಬ್ಬಿಂಗ್ ವರ್ಷನ್ ಇಲ್ಲದೆ ಇದ್ದಿದ್ದ ಕಾರಣದಿಂದ ಮಿಸ್ ಮಾಡ್ಕೋಬೇಕಾಯ್ತು. ಬಟ್ ಈಗ ಜಿಯೋ ಹಾಟ್ ಸ್ಟಾರ್ ನಲ್ಲಿ ಕನ್ನಡದಲ್ಲಿ ತುಡುರನ್ನ ನೋಡಿ ಮುಗಿಸ್ದೆ. ನನ್ಗೆ ಏನ್ ಅನಿಸ್ತು, ಯಾವ್ದೆಲ್ಲ ವರ್ಕ್ ಆಗಿದೆ, ಯಾವ್ದೆಲ್ಲ ವರ್ಕ್ ಆಗಿಲ್ಲ, ಏನೆಲ್ಲ ಇಷ್ಟ ಆಯ್ತು ಎಲ್ಲವನ್ನ ಈ ರಿವ್ಯೂಲ್ ಹೇಳ್ತೀನಿ. ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ತುಡರುಂ ಇದು ತರುಣ್ ಮೂರ್ತಿ ಅವರು ಡೈರೆಕ್ಟ್ ಮಾಡಿ ಮೋಹನ್ ಲಾಲ್ ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ಇಲ್ಲಿ ವಿಚಿತ್ರವಾದ ಮ್ಯಾಟ್ರ್ ಏನು ಅಂದ್ರೆ, ನಾನು ಇಲ್ಲಿನ ಪ್ಲಾಟ್ ಅನ್ನ ಡಿಸ್ಕ್ರೈಬ್ ಮಾಡಂಗಿಲ್ಲ, ಬಟ್ ಏನೇನ್ ಇಷ್ಟ ಆಯ್ತು ಅಂತಾನು ಹೇಳ್ಬೇಕು ಅಂಡ್ ಯಾವುದೇ ಕೀ ಮೂಮೆಂಟ್ಸ್ ಗಳನ್ನ ಬಿಟ್ಕೊಡ್ದಂಗೆ. ಸ್ವಲ್ಪ ಕಷ್ಟನೇ ಆಗುತ್ತೆ ಗುರುವೆ. ಟ್ರೈಲರ್ ನಲ್ಲೂ ಇದರ ಸ್ಟೋರಿ ಬಗ್ಗೆ ಆಗ್ಲಿ, ಪ್ಲಾಟ್ ಬಗ್ಗೆ ಆಗ್ಲಿ ಸಿನಿಮಾ ತಂಡ ಬಿಟ್ಕೊಟ್ಟಿರ್ಲಿಲ್ಲ. ಬಟ್ ಇದು ದೃಶ್ಯಂನಂತಹ ಝೋನ್ ನಲ್ಲಿ ಇರುತ್ತೆ ಅನ್ನುವಂತಹ ಐಡಿಯಾನ ಮಾತ್ರ ಹುಟ್ಟಾಕಿತ್ತು. ಇಲ್ಲಿ ನನಗೆ ತುಂಬಾ ವರ್ಕ್ ಆಗಿದ್ದು ಇದರ ಫಸ್ಟ್ ಹಾಫ್ ನ ಬಹಳಷ್ಟು ಕಾಲ ಷಣ್ಮುಗಂ ಅಕ್ಕ ಮೋಹನ್ ಲಾಲ್ ಅವರ ಫ್ಯಾಮಿಲಿನ ತೋರಿಸ್ತಾರೆ. ಅವರ ಒಡನಾಟ ಹೇಗಿದೆ, ಆ ಸಂಭಾಷಣೆಗಳು, ಆ ಬಾಂಡಿಂಗು, ಆ ದೃಶ್ಯಗಳು ನಿಜವಾಗ್ಲೂ ಬ್ಯೂಟಿಫುಲ್ ಆಗಿ ಎಸ್ಟಾಬ್ಲಿಷ್ ಮಾಡಲಾಗಿದೆ. ಅಲ್ಲಿನ ಮ್ಯೂಸಿಕ್ ನಿಂದ, ಕ್ಯಾರೆಕ್ಟರ್ಸ್ ಗಳಿಂದ ಷಣ್ಮುಗಂಗೆ ಅವನ ಕಾರ್ ಕೂಡ ಫ್ಯಾಮಿಲಿ ಮೆಂಬರ್ ಇದ್ದಾಗೆ ಅನ್ನೋದನ್ನ ರಿಜಿಸ್ಟರ್ ಮಾಡ್ತಾರೆ. ಅವೆಲ್ಲವನ್ನ ಸಖತ್ ಅಥೆಂಟಿಕ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಒಟ್ಟಾರೆ ಫಸ್ಟ್ ಹಾಫ್ ಆಲ್ಮೋಸ್ಟ್ ಇಂಟರ್ವೆಲ್ ಸೀನ್ ಬರೋವರೆಗೂ ನಮ್ಮ ಮುಖದ ಮೇಲೆ ಒಂದು ನಗುವನ್ನ ಅದು ಮೇಂಟೈನ್ ಮಾಡೋದ್ರಲ್ಲಿ ಯಶಸ್ವಿಯಾಗಿರುತ್ತೆ. ಅಂಡ್ ಇಲ್ಲಿ ಬಹಳಷ್ಟು ಸಂದರ್ಭಗಳಲ್ಲಿ ಕಾಮಿಡಿ ಕೂಡ ಚೆನ್ನಾಗಿತ್ತು ಅಂಡ್ ಬಹಳ ಜೋರಾಗಿನೇ ನಗಾಡಿದೀನಿ ನೋಡ್ತಾ ಇರ್ಬೇಕಾರೆ. ಬಟ್ ಅದಾದ್ಮೇಲೆ ಸಿನಿಮಾ ಕಂಪ್ಲೀಟ್ಲಿ ಒಂದು ಸೀರಿಯಸ್ ಝೋನ್ಗೆ ಹೊರಟೋಗ್ಬಿಡುತ್ತೆ. ಅಂಡ್ ಈ ಫೀಲ್ ಗುಡ್ ಸೀನ್ಸ್ ಇಂದ ಸೀರಿಯಸ್ ಆಗಿ ಟ್ರಾನ್ಸ್ಫಾರ್ಮ್ ಆದಂತಹ ರೀತಿ ಬಹಳನೇ ಸ್ಮೂತ್ ಆಗಿತ್ತು. ನೋಡ್ತಾ ಇದ್ದಂಗೆನೆ ಸಿನಿಮಾದ ಟೋನು ಸಪ್ತಸಾಗರ ಸೈಡ್ ಎ ತರ ಇದ್ದಿದ್ದು ಸೈಡ್ ಬಿಗೆ ಹೊರಟೋಗ್ಬಿಡುತ್ತೆ ಗುರುವೆ. ಬಟ್ ಸೆಕೆಂಡ್ ಹಾಫ್ ನಲ್ಲಿ ನಾನು ನೋಡಿದ್ದು ಯೂಶುವಲ್ ಮಲಯಾಳಂ ಸಿನಾರಿಯೋ. ಅಂದ್ರೆ ನೀವು ಬಹಳಷ್ಟು ಮಲಯಾಳಂ ಸಿನಿಮಾಗಳಲ್ಲಿ ನೋಡಿರ್ತೀರಾ. ಫಸ್ಟ್ ಹಾಫ್ ನಲ್ಲಿ ಆಡಿಯನ್ಸ್ ನ ಎಕ್ಸ್ಪೆಕ್ಟೇಷನ್ಸ್ ನ ಗಗನಕ್ಕೆ ಮುಟ್ಸಿ ಕೂರ್ಸೋದು ಅಂಡ್ ಸೆಕೆಂಡ್ ಹಾಫ್ ನಲ್ಲಿ ಗಗನದಿಂದ ನೆಲಕ್ಕೆ ಬೀಳ್ಸೋದು. ಇನ್ಫ್ಯಾಕ್ಟ್ ಕಳೆದ ವರ್ಷ ಮಾಸ್ಟರ್ ಪೀಸ್ ಅಂತ ಅನ್ನಿಸ್ಕೊಂಡಂತಹ ಕೆಲವು ಮಲಯಾಳಂ ಸಿನಿಮಾಗಳಲ್ಲೂ ನಾನು ಪರ್ಸನಲಿ ಇದನ್ನ ಫೇಸ್ ಮಾಡಿದ್ದೆ. ಡೋಂಟ್ ಟೇಕ್ ಮಿ ರಾಂಗ್, ನಮಗೂ ಅರಿವಿದೆ ಎಲ್ಲಾ ಸಿನಿಮಾವನ್ನ ಸ್ಟಾರ್ಟಿಂಗ್ ಟು ಎಂಡಿಂಗ್ ಅದೇ ಸ್ಪೀಡ್ ನಲ್ಲಿ ತಗೊಂಡೋಗೋದಕ್ಕೆ ಆಗಲ್ಲ ಅಂತ. ಬಟ್ ಆ ಡಿಫರೆನ್ಸು ಬಹಳನೇ ದೊಡ್ಡದು ಅಂತ ಅನಿಸ್ತು ಈ ಸಿನಿಮಾದಲ್ಲಿ. ನೋಡಕ್ಕೆ ಆಗದೆ ಇರೋಷ್ಟು ಬೋರಿಂಗ್ ಅಂತೂ ಇಲ್ಲ, ಆದ್ರೂ ಫಸ್ಟ್ ಹಾಫ್ ನಲ್ಲಿ ನಿರೀಕ್ಷೆ ಯಾವುದೋ ಹಂತಕ್ಕೆ ಹೋಗಿ ತಲುಪಿತ್ತು. ಬಟ್ ತದನಂತರ ಅದು ಪೆಟ್ಟು ತಿಂದಿದ್ದು ಸುಳ್ಳಲ್ಲ. ಸ್ವಲ್ಪ ಪೇಷಂಟ್ ಆಗಿ ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ತಗ್ಗಿಸ್ಕೋಬೇಕಾಗಬಹುದು ಇದರ ಎರಡನೇ ಅರ್ಥದಲ್ಲಿ. ಫಸ್ಟ್ ಹಾಫ್ ನಲ್ಲಿ ಕಂಡಂತಹ ಕಾಮನ್ ಮ್ಯಾನ್ ಮೋಹನ್ ಲಾಲ್ ಸೆಕೆಂಡ್ ಹಾಫ್ ನಲ್ಲಿ ಅದೇ ಟಿಪಿಕಲ್ ಮಾಸ್ ಹೀರೋ ಆಗಿ ಬದಲಾಗಿದ್ದು ಸ್ವಲ್ಪ ಸಿನಿಮಾನ ಸ್ಲೋ ಡೌನ್ ಮಾಡ್ತು. ಅದು ನೋಡೋದಕ್ಕೆ ಕಾಟ ಕೊಡದೇ ಇದ್ರು ಆ ಪೋರ್ಷನ್ಸ್ ಎಲ್ಲವೂ ಫ್ಯಾನ್ ಸರ್ವಿಸ್ ಸಿನಿಮಾ ಅಂತ ಅನ್ಸಿದ್ದು ಕೂಡ ಹೌದು. ಕ್ಯಾರೆಕ್ಟರ್ ನ ಸಖತ್ ಡಾಮಿನೆಂಟ್ ಆಗಿ ತೋರಿಸಿರೋದ್ರಿಂದ ಅಲ್ಲಿ ಥ್ರಿಲ್ ಗೆ ಸಸ್ಪೆನ್ಸ್ ಗೆ ಇದ್ದಂತಹ ಜಾಗ ಎಲ್ಲ ಸ್ಲೋ ಮೋಷನ್ ಗಳು, ಎಲಿವೇಶನ್ ಗಳು ತಿನ್ಕೊಂಡ್ಬಿಟ್ವು. ಕ್ಲೈಮ್ಯಾಕ್ಸ್ ಗೆ ಬರ್ತಾ ಸಿನಿಮಾ ವಾಪಸ್ ಟ್ರ್ಯಾಕ್ ಬರುತ್ತೆ ಅಂಡ್ ನಾನು ಮೊದಲೇ ಹೇಳ್ದಂಗೆ ಟಿಪಿಕಲ್ ಮಲಯಾಳಂ ಸಿನಾರಿಯೋ. ಸೆಕೆಂಡ್ ಹಾಫ್ ಸ್ಲೋ ಮಾಡಿ ಕ್ಲೈಮ್ಯಾಕ್ಸ್ ನಲ್ಲಿ ಸಿಕ್ಸರ್ ಹೊಡೆಯೋದು ಅಂಡ್ ಇಲ್ಲಿ ಕೂಡ ಅದು ಡೆಫಿನೆಟ್ಲಿ ರಿಪೀಟ್ ಆಗಿದೆ. ಸಿನಿಮಾದಲ್ಲಿ ಮೋಹನ್ ಲಾಲ್ ಅವರನ್ನ ಪ್ರೆಸೆಂಟ್ ಮಾಡಿರುವಂತಹ ರೀತಿ ಅದ್ಭುತವಾಗಿತ್ತು. ಇನ್ಫ್ಯಾಕ್ಟ್ ಬೋರಿಂಗ್ ಪೋರ್ಷನ್ಸ್ ಅನ್ನು ಅವರ ಪ್ರೆಸೆನ್ಸ್ ನಿಂದ, ಅವರ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ನಿಂದ ಸಿನಿಮಾದ ಕ್ವಾಲಿಟಿ ಕೆಳಗಡೆ ಬೀಳದ ಹಾಗೆ ನೋಡ್ಕೊಂಡಿದ್ದಾರೆ. ಅಂಡ್ ಅವರನ್ನ ಬಿಟ್ಟು ಉಳಿದ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಲೈಕ್ ಶೋಭನಾ, ಪ್ರಕಾಶ್ ವರ್ಮಾ ಅವರೆಲ್ಲರೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ದಾರೆ ಕತೆಗೆ ಅನುಗುಣವಾಗಿ ಅಂತ ಹೇಳ್ತೀನಿ. ಕ್ಯಾಮ್ರಾ ವರ್ಕ್ ಅಂಡ್ ಸಿನಿಮಾಟೋಗ್ರಫಿ ಸಕ್ಕತ್ತಾಗಿತ್ತು ಗುರುವೆ. ತುಂಬಾ ಯುನೀಕ್ ಆಗಿ ಏನನ್ನು ಟ್ರೈ ಮಾಡಿಲ್ಲದೆ ಇರಬಹುದು, ಬಟ್ ಅವು ಸೀನಿಕ್ ಆಗಿ ಒಳ್ಳೆ ವಿಜುವಲ್ಸ್ ಅನ್ನ ಪ್ಯಾಕ್ ಮಾಡಿದ್ವು. ಜೇಕ್ಸ್ ಬಿಜಾಯ್ ಅವರ ಮ್ಯೂಸಿಕ್, ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಕ್ಸ್ಟ್ರೀಮ್ಲಿ ಎಂಗೇಜಿಂಗ್ ಆಗಿತ್ತು. ಬಟ್ ಹಾಡುಗಳ ಸಾಹಿತ್ಯ ಕನ್ನಡದ ಡಬ್ಡ್ ವರ್ಷನ್ ನಲ್ಲಿ ಇನ್ನಷ್ಟು ಬೆಟರ್ ಆಗ್ಬೋದಿತ್ತು ಅಂತ ಅನಿಸ್ತು. ಆ ಎಕ್ಸಾಕ್ಟ್ ಪ್ರಾಬ್ಲಮ್ ಸಿನಿಮಾದವ್ರದಲ್ಲ, ಅಫ್ಕೋರ್ಸ್ ಅದರ ಡಬ್ಬಿಂಗ್ ಅನ್ನ ವಹಿಸ್ಕೊಂಡಂತಹ ತಂಡದ್ದು. ಕ್ಲೈಮ್ಯಾಕ್ಸ್ ನ ಬಿಜಿಎಂ ಸಖತ್ ಯುನೀಕ್ ಆಗಿದೆ. ನೀವು ಅದನ್ನ ನೋಡ್ತಾ ಇರ್ಬೇಕಾದ್ರೆ ಕೂಡ ಅದು ನಿಮ್ಗೆ ಕ್ಯಾಚಿ ಅಂತ ಅನ್ಸೋದು ಖಂಡಿತ. ಆ ಬಿಜಿಎಂಗೂ ಮೋಹನ್ ಲಾಲ್ ಅವರ ಪ್ರೆಸೆನ್ಸ್ಗೂ ಒಳ್ಳೆ ಸಿಂಕ್ ಇತ್ತು ಅಂತ ಹೇಳ್ತೀನಿ. ಖಡಕ್ ಆಗಿ ಹೇಳೋದಾದ್ರೆ ತುಡುರಂ ಒಂದು ಒಳ್ಳೆ ವಾಚ್. ಎಂಪುರನ್ ನಿಂದ ಆದಂತಹ ಎಲ್ಲಾ ಡಿಸಪಾಯಿಂಟ್ಮೆಂಟು ಈಗ ಕ್ಲಿಯರ್ ಆಗಿದೆ. ಈ ಸಿನಿಮಾನ ಯಾವುದೇ ಟೀಸರು, ಟ್ರೈಲರು ನೋಡದೆ ಡೈರೆಕ್ಟ್ ಆಗಿ ಸಿನಿಮಾಗೆ ಜಂಪ್ ಇನ್ ಮಾಡಿದ್ರೆ ಖಂಡಿತ ಇದು ನಿಮ್ಮನ್ನ ಎಂಟರ್ಟೈನ್ ಮಾಡುತ್ತೆ. ಥ್ರಿಲ್ಲರ್ ಅಂತ ಅನ್ಕೊಳ್ದೆ ಒಂದು ಆಕ್ಷನ್ ಡ್ರಾಮಾ ಪರ್ಸ್ಪೆಕ್ಟಿವ್ ನಿಂದ ಇದನ್ನ ನೋಡಿದ್ರೆ ಇನ್ನಷ್ಟು ಬೆಟರ್ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಇದಾಗಿತ್ತು ತುಡರುಂ ಸಿನಿಮಾದ ರಿವ್ಯೂ. ನೀವು ಆಲ್ರೆಡಿ ಈ ಸಿನಿಮಾವನ್ನ ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಬೇರೆ ಯಾವ ಸಿನಿಮಾದ ರಿವ್ಯೂಗೆ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ಮಾಡುವಂತಹ ಪ್ರಯತ್ನನ ನಾನು ಖಂಡಿತ ಮಾಡ್ತೀನಿ. ಸೈನಿಂಗ್ ಆಫ್, ಮನು.